ಶ್ರೀ ಗುರುಭ್ಯೋ ನಮಃ. ಸನ್ಮಾನ ಪತ್ರ ವಾಚನ. ಸ್ನೇಹಶೀಲತೆ, ಸಚ್ಚಾರಿತ್ರ್ಯ, ಅಧ್ಯಯನಶೀಲತೆ, ಸಂಸ್ಕೃತಿ ನಿಷ್ಠೆಯಂತಹ ಗುಣಗಳ ಸುಂದರ ಸಂಗಮವಾದ ವಿದ್ವದ್ವರೇಣ್ಯ ಶಿಷ್ಯ ಹಿತಚಿಂತಕ ವೇದಮೂರ್ತಿ ವಿದ್ವಾನ್ ಶ್ರೀ ವಿಶ್ವನಾಥ ವೆಂಕಟರಮಣ ಭಟ್ಟರು ನೀರ್ಗಾನು. ಇವರ ವೇದಜ್ಞಾನ, ತಾತ್ವಿಕ ಚಿಂತನೆ, ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ಪುರಹಿತಾಕಾಂಕ್ಷೆಯಿಂದ ಗೈದ ಪರಿಪೂರ್ಣ ಪ್ರಾಮಾಣಿಕ ವೈದಿಕ ಸೇವೆ ನಿರಂತರ 4 ದಶಕಗಳಿಂದ ಪ್ರವಹಿಸುತ್ತಿದೆ. ಸರಳ, ಸೂಕ್ಷ್ಮ, ಲಾಲಿತ್ಯಪೂರ್ಣ ವಾಗ್ವೈಭವ, ಸುಶ್ರಾವ್ಯ ಗಾನಲಹರಿ, ತಾತ್ವಿಕ, ಆಧ್ಯಾತ್ಮಿಕ, ಚಿಂತನಶೀಲ ಅಭಿವ್ಯಕ್ತಿಗಳಿಂದ ನಮ್ಮ ಸಮುದಾಯದ ಧಾರ್ಮಿಕ ಮತ್ತು ಲೌಕಿಕ ಬದುಕನ್ನು ಸಮೃದ್ಧಗೊಳಿಸಿದವರು. ಸರ್ವರ ಗೌರವಕ್ಕೆ ಪಾತ್ರರಾದವರು ಇವರು. ಸಂಪ್ರದಾಯ ಮತ್ತು ಆಧುನಿಕತೆಗಳ ಸಮರ್ಥ ಸೇತುವೆಯಾಗಿ ವೈದಿಕತೆಯ ಪಾವಿತ್ರ್ಯವನ್ನು ಉಳಿಸಿ ಬೆಳಗಿಸುವಲ್ಲಿ ಶ್ರೀಯುತರ ಪಾತ್ರ ಅನನ್ಯ. ವೇದಜ್ಞಾನಿಗಳೊಂದೇ ಅಲ್ಲ, ಸಮಾಜದ ಸಾಂಸ್ಕೃತಿಕ ದಾರಿದೀಪವೂ ಆಗಿರುವ ಇವರು ನಮ್ಮೆಲ್ಲರ ಆದರ್ಶಪ್ರಾಯರು. ನಮ್ಮ ಮನೆಯಲ್ಲಿ ಹೇವಿಳಂಬಿ ಸಂವತ್ಸರದ ಶ್ರಾವಣ ಶುಕ್ಲ ಬಿದಿಗೆ ದಿನಾಂಕ 25/7/2017 ಆರಂಭಿಸಿ ಪರಾಭವ ಸಂವತ್ಸರದ ಜ್ಯೇಷ್ಠ ಕೃಷ್ಣ ಬಿದಿಗೆ 2/7/2026 ವರ್ಷಕ್ಕೊಂದು ಮಹಾರುದ್ರಾನುಷ್ಠಾನ, ಒಟ್ಟು 11 ರುದ್ರಾನುಷ್ಠಾನವನ್ನು ಶ್ರೀ ಸಾಂಬ ಸದಾಶಿವ ರುದ್ರನ ಸಂಪ್ರೀತಿಗೆ ಸಂಪನ್ನಗೊಳಿಸುವ ಮಹತ್ ಕಾರ್ಯದಲ್ಲಿ ಪೂಜ್ಯರು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆರ್ತಿವಿಜ್ಯ ವಹಿಸಿ ಶ್ರೀ ರುದ್ರಾನುಷ್ಠಾನವನ್ನು ಸಾಂಗಗೊಳಿಸಿದ್ದಾರೆ. ಇವರ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಮನೆಯವರೆಲ್ಲರೂ ಚಿರಋಣಿಗಳಾಗಿದ್ದೇವೆ. ಈ ಸುವರ್ಣ ಕ್ಷಣದಲ್ಲಿ ಶ್ರೀಯುತರ ಮಹತ್ವಪೂರ್ಣ ಧಾರ್ಮಿಕ ವೈಚಾರಿಕ ಸೇವೆ ಹಾಗೂ ಆಧ್ಯಾತ್ಮಿಕ ಆದರ್ಶವನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ, ಶತಮಾನ ಕಾಲ ಶಾಂತಿ, ಸಂತೃಪ್ತಿ, ಆರೋಗ್ಯ ಹಾಗೂ ಜನಮಾನಸಕ್ಕೆ ಜಾಗೃತಿಯ ಚೈತನ್ಯ ನೀಡುವ ಶಕ್ತಿ ಚಿಮ್ಮುತ್ತಲೇ ಇರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಅನುಕರಣೀಯ ಅನುಸರಣೀಯ ಸಾಧನೆಗಳನ್ನು ಗುರುತಿಸುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು, ಶ್ರೀ ಚೈತನ್ಯ ರಾಜಾರಾಮ ಕ್ಷೇತ್ರ ಶಿರಳಗಿ ಸಿದ್ದಾಪುರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹೃತ್ಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ದಿನಾಂಕ 2/7/2026 ಪರಾಭವ ಸಂವತ್ಸರ, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ ಬಿದಿಗೆ, ಗುರುವಾರ, ಸ್ಥಳ ಹುಡ್ಲಮನೆ ಸಿದ್ದಾಪುರ. ಗೌರವಾದರಗಳೊಂದಿಗೆ ಶ್ರೀಮತಿ ಶೋಭಾ ಮತ್ತು ಶ್ರೀ ಬಾಲಚಂದ್ರ ಮಹಾಬಲೇಶ್ವರ ಹೆಗಡೆ, ಶ್ರೀಮತಿ ಶಿಲ್ಪಾ ಮತ್ತು ಶ್ರೀ ಮಂಜುನಾಥ ಮಹಾಬಲೇಶ್ವರ ಹೆಗಡೆ ಹಾಗೂ ಮನೆಯವರು, ಹುಡ್ಲಮನೆ. ಧನ್ಯವಾದಗಳು. ಯೋ ದೇವಾನಾಂ ಪ್ರಥಮಂ ಪುರಸ್ತಾದ್ವಿಶ್ವಾಧಿಯೋ ರುದ್ರೋ ಮಹರ್ಷಿ ಹಿರಣ್ಯಗರ್ಭಂ ಪಶ್ಯತ ಜಾಯಮಾನಗುಸನೋ ದೇವಶುಭಯ ಸ್ಮೃತ್ಯಾ ಸಂಯುನಕ್ತು. ದಿವ್ಯ ಸಾನ್ನಿಧ್ಯದಿಂದ ನಮ್ಮನ್ನು ಅನುಗ್ರಹಿಸುತ್ತಿರುವ ಪರಮಪೂಜ್ಯ ಬ್ರಹ್ಮಾನಂದ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಕ್ಕೆ ಶಿರಬಾಗಿ 2 ಜನ ವಿದ್ವಾಂಸರು, ಬಲಿಷ್ಠವಾದ ವಿದ್ವಾಂಸರು ಅಂತ ಗಣಪತಿ ಭಟ್ರು ಹೇಳಿದರೆ, ನನಗೆ ಉಮಾಕಾಂತ ಭಟ್ರ ಬಗ್ಗೆ ಬಿಗುವಾದ ವಿದ್ವಾಂಸರಾಗಿ ಕಾಣ್ತಾರೆ. ಯಾಕೆಂದರೆ ಅವರು ನಡೆಯಲ್ಲಿ, ನುಡಿಯಲ್ಲಿ, ಬೋಧನೆಯಲ್ಲಿ ಬಿಗುವಾಗಿಯೇ ಇದ್ದಾರೆ. ಹಾಗಾಗಿ ನನಗೆ ಅವರ ಬಗ್ಗೆ ಬಹಳ ಪ್ರೀತಿ, ಹಾಗೆ ಒಂದು ಗುರುಭಾವ ಇದೆ. ಅಂತಹ ಗುರುಭಾವನೆಯನ್ನು ಇಟ್ಟುಕೊಂಡು ಅವರನ್ನು ಸಂಬೋಧಿಸ್ತೇನೆ. ಪೂಜ್ಯ ಉಮಾಕಾಂತ ಭಟ್ರವರೇ, ನನ್ನ ಮೆಚ್ಚಿನ ಸಾತಿ ಅಂತ ಹೇಳಬೇಕು, ಸಂಗಾತಿಯ ಜೊತೆಯಲ್ಲೇ ಇದ್ದಿದ್ದರಿಂದ ಸಾತಿಯಾದಂತಹ ಗಣಪತಿ ಭಟ್ರೆ. ಹಿಂದೆ ಮುಂದೆ ಸಮಾಜ ಕೆಲವು ಸಲ ಹಾಗೆ ಮಾಡ್ತದೆ, ಹಿಂದೆ ಮುಂದೆ ಮಾಡ್ತದೆ ನಮ್ಮನ್ನು. ಆದರೆ ನಾವಿಬ್ಬರೂ ಹಿಂದೆ ಮುಂದೆ ಆಗಬಾರ್ದು ಅಂತ ನಮ್ಮಲ್ಲಿ ಒಂದು ವೈಯಕ್ತಿಕವಾದ ವಿನಂತಿಯನ್ನು ಮಾಡಿಕೊಂಡು ನಿಮ್ಮನ್ನು ಸಂಬೋಧಿಸ್ತೇನೆ. ವಿದ್ವಾನ್ ಸ್ನೇಹಿತರಾದ ಗಣಪತಿ ಭಟ್ರೆ, ಜೊತೆಯಲ್ಲಿ ಕುಂತವರನ್ನು ಸಂಬೋಧಿಸಿದ್ದೇ ಇದ್ದರೆ ಬೇಜಾರು ಮಾಡಿಕೊಳ್ತಾಳೆ ಧರ್ಮಪತ್ನಿಯಾದ ಮಂಗಲಾವಳೆ. ಹಾಗೂ ಎಲ್ಲ ವೈದಿಕ ಬಾಂಧವರೇ, ಶಿಷ್ಯ ಸಮುದಾಯವೇ,
ನಾನಿವತ್ತು ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಬಾಲಚಂದ್ರ ಹೆಗಡೆಯವರು ಸನ್ಮಾನಕ್ಕೆ ನನ್ನನ್ನು ಕೇಳಿಕೊಂಡಾಗ ಒಲ್ಲದ ಮನಸ್ಸಿನಲ್ಲೇ ಹೌದು, ಯಾಕೆಂದರೆ ನಾನು ಸನ್ಮಾನವನ್ನು ನಿರಾಕರಿಸ್ತಾ ಇರ್ತೇನೆ. ಯಾಕೋ ನನಗೆ ಆ ಸನ್ಮಾನದಲ್ಲಿ ಅಷ್ಟೊಂದು ಅಭಿನಿವೇಶ ಇಲ್ಲ, ಹಾಗಾಗಿ ಅದನ್ನು ನಾನು ನಿರಾಕರಿಸ್ತಾ ಇರ್ತೇನೆ. ಆದರೆ ಒಪ್ಪಿಕೊಂಡೆ, ಯಾಕೆಂದರೆ ಇವರ ಅಜ್ಜನಿಂದ ಹಿಡಿದು ತಂದೆಯಿಂದ ಮುಂದೆ ಬಂದು ಮಗನವರೆಗಿರುವಂಥ ಗುರುಭಕ್ತಿ ಉಂಟಲ್ಲ, ಆ ಒಂದು ಗುರುಭಕ್ತಿ ಉಳ್ಳಂತಹ ಒಬ್ಬ ಯಜಮಾನನಾದವನು, ಶಿಷ್ಯನಾದವನು 11 ಮಹಾರುದ್ರವನ್ನು ಮಾಡಿ, ಸ್ವತಃ ಒಬ್ಬ ಯಜಮಾನ 11 ಮಹಾರುದ್ರವನ್ನು ಅತಿರುದ್ರದ ಕಲ್ಪನೆಯಲ್ಲಿಟ್ಟುಕೊಂಡು ಸಾಧಿಸಿಕೊಂಡು ಈಶ್ವರಾನುಗ್ರಹ ಪಾತ್ರನಾಗಿ ಭಕ್ತಿಯಿಂದ ಒಂದು ಸನ್ಮಾನ ಮಾಡ್ತೇನೆ ಅಂತ ಕೇಳುವಾಗ ಅದನ್ನು ಅಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ. ಹಾಗಾಗಿ ಅಂತಹ ಒಂದು ಸನ್ಮಾನವನ್ನು ಅವನ ಪ್ರೀತಿಗೆ ಒಪ್ಪಿಕೊಂಡೆ. ಇನ್ನೊಂದು ಗುರುಭಕ್ತಿ ಅಂತ, ನಾವು ರಾಮಾನಂದರ ಕೈಯಲ್ಲಿ, ಅಂದರೆ ಅವರ ಮಾರ್ಗದರ್ಶನದಲ್ಲಿ ಏನು ಹೇಳಿದ್ರೆ ಕೈ ಆ ಕೈಯಲ್ಲಿ ನಾವು ಬಂದವರು. ಅವರು ನಮ್ಮ ಕೈ ಹಿಡಿದು ಕರ್ಕೊಂಡು ಬಂದಿದ್ದಾರೆ, ಕರಾವಲಂಬನೆಯನ್ನು ಕೊಟ್ಟು. ಗುರುಗಳು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದಾಗ ನನಗೆ ಒಂದು ಸ್ವಲ್ಪ ಮುಜುಗರ ಆಯಿತು. ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ನಾನು ತೋಡಿಕೊಳ್ತೇನೆ. ಅಕಸ್ಮಾತ್ ಪೂರ್ಣಾಹುತಿ ಹೊತ್ತಿಗೆ ಗುರು ಬಂದರೆ ನಾವೇನು ಮಾಡಬೇಕು ಗುರುಗಳನ್ನು? ಅಥವಾ ಈ ಮುಗಿತಾ ಇದ್ದಾಗ ಬಂದರೆ ಬೀಳಲಿಕ್ಕೂ ಆಗೋದಿಲ್ಲ, ಹೋಗಲಿಕ್ಕೂ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅನ್ನುವ ಒಂದು ಸಣ್ಣ ಪ್ರಶ್ನಾರ್ಥಕ ಚಿಂತೆ ಇತ್ತು. ಮಾರನೇ ದಿವಸ ಫೋನ್ ಮಾಡಿ ಬಾಲು ಹೇಳ್ದ, ಗುರುಗಳು 2:45 ಬರ್ತಾರಂತೆ. ಭಾಳ ಸಂತೋಷ ಆಯಿತು ನನಗೆ. ಅಂದರೆ ವಾಸ್ತವಿಕವನ್ನು ಅರ್ಥ ಮಾಡಿಕೊಂಡು ಈ ಅಳವರಿಕೆಯನ್ನು, ನೀವು ನಮ್ಮ ಗೃಹಸ್ಥರ ಅಳವರಿಕೆಯನ್ನು ತಿಳ್ಕೊಂಡಿದ್ದೀರಲ್ಲ, ಹಾಗಾಗಿ ನನಗೆ ಈ ಪಾಠವನ್ನು ಆವಾಗಲೇ ಮಾಡಿದರು ರಾಮಾನಂದರು. ಈಗ ಅವ್ರು ಹೇಳಿದ್ದನ್ನೇ ನೀವು ನೋಡಿದಾಗ ಸಾಕ್ಷಾತ್ ರಾಮಾನಂದರೇ ಇಲ್ಲಿದ್ದಾರೆ ಅಂತ ನನಗನಿಸ್ತದೆ. ಅಂಥ ಭಾವ, ಅಂಥ ಒಂದು ಸಾನ್ನಿಧ್ಯವನ್ನು ನೀವು ಕೊಟ್ಟಿದ್ದೀರಿ. ಯಾಕೆಂದರೆ ವರ್ತಮಾನೇಶು ವರ್ತಂತೆ ವಕ್ತವ್ಯಂಚ ನಿರಾಮಯಂ ಅಂತ ಅವಧೂತರನ್ನ ಬಗ್ಗೆ ಹೇಳುವಾಗ ವರ್ತಮಾನದಲ್ಲಿ ಇರಬೇಕಂತೆ. ಯಾವುದೋ ಒಂದು ಸಂದರ್ಭದಲ್ಲಿ ಏನೂ ಆಗಿದೆ ಅಂತ ಹೇಳಿದರೆ ನಮಗಾಗುವ ಕಷ್ಟ ಬೇರೆಯವರು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಕಷ್ಟವನ್ನು ನೀವು ಗುರುತಿಸಿದ್ದರಿಂದ ನೀವು ನಿಜವಾಗಿ ಅವಧೂತರು. ಆಮೇಲೆ ವರ್ತಮಾನೇಶು ವರ್ತೇತ್ ಮೀನು ವಕ್ತವ್ಯಂಚ ನಿರಾಮಯಂ. ನಾನು ಕೇಳಿದ್ದೇನೆ ನಿರಾಮಯವಾಗಿ ಹೇಳುವಂಥ ನಿಮ್ಮ ಆ ಶೈಲಿಯನ್ನು ಕೇಳಿದ್ದೇನೆ. ಹಾಗಾಗಿ ನಿರಾಮಯವಾದ ವಕ್ತೃ. ಈ ಎರಡನೇ ಅರ್ಥದಲ್ಲಿ ಅವರ ಪ್ರೀತಿ, ನಿಮ್ಮ ಶಕ್ತಿ. ಇನ್ನು ನಮ್ಮ ಮುಂದೆ ನೀವೆಲ್ಲ ಭಾಳ ಕಡಿಮೆ ತಿಳ್ಕೊಂಡಿದ್ದೀರಿ ಎರಡು ವಿದ್ವಾಂಸರ ಬಗ್ಗೆ. ನನಗೆ ಗೊತ್ತು, ನಾನು ಭಾಳ ಒಡನಾಡಿದವನು. ವಿದ್ವಾನಿವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ. ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಇವರು 2 ಉತ್ತರ ಕನ್ನಡದ ರತ್ನಗಳು, ನೆನಪಿಟ್ಕೊಳ್ಬೇಕು. 2 ಹವ್ಯಕ ಸಮಾಜದ ರತ್ನಗಳು. ಒಂದು ವಿಶಿಷ್ಟವಾದ ಶೈಲಿಯಲ್ಲಿ, ಜೀವನ ಶೈಲಿಯಲ್ಲಿ ಗಾಂಭೀರ್ಯ ಮೌಲ್ಯಗಳನ್ನು ಸಾಧಿಸಿ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಆದ್ಯತೆಯನ್ನು ಕೊಟ್ಟು ಚಾಚೂ ತಪ್ಪದೆ ಸ್ವಲ್ಪನೂ ಇಳಿಯದೆ ಆ ಗತ್ತನ್ನು ಇಟ್ಟುಕೊಂಡು ಬಂದಂಥ ಒಂದು ರತ್ನ ಉಮಾಕಾಂತ ಭಟ್ರು. ಎರಡನೆಯದು ವೈದಿಕ ಪ್ರಪಂಚದಲ್ಲಿ ನನ್ನ ಜೊತೆಯಲ್ಲಿದ್ದು ಮಾರ್ಗದರ್ಶನ ಮಾಡುತ್ತಾ ನೀವು ಏನೇ ಹೇಳಿ ಅವರ ಪಟ್ಟನ್ನು ಬಿಡದೆ ಸರಿಯಾಗಿ ಕಾರ್ಯಕ್ರಮವನ್ನು ಮಾಡುವ ಒಂದು ಚೈತನ್ಯವನ್ನು ಇಟ್ಟುಕೊಂಡು ನಿರ್ದೇಶನ ಮಾಡುವ ಯೋಗ್ಯತಾವಂತ ರಾಮಚಂದ್ರ ಶಾಸ್ತ್ರಿಗಳು, ಬುಚ್ಚನ ಶಾಸ್ತ್ರಿಗಳ ನಂತರ ಒಂದು ಭಯ ಹುಟ್ಟಿಸೋದಿದ್ರೆ ನೀವೇ. ಭಯೋತ್ಪಾದಕರು ಅಂತಲ್ಲ, ಭಯವನ್ನು ಹುಟ್ಟಿಸುವಂಥ ಒಂದು ಯೋಗ್ಯತೆಯನ್ನು ಇಟ್ಟುಕೊಂಡ 2ನೇ ರತ್ನ. ಹಾಗಾಗಿ 2 ರತ್ನಗಳು. ಈ 2 ರತ್ನಗಳ ಅಭಿವ್ಯಕ್ತಿ ಸನ್ಮಾನಕ್ಕಿದೆ. ಒಂದು ಯಜಮಾನರ ಅತ್ಯಂತ ಪ್ರೀತಿ. ಈ ಪ್ರೀತಿಯ ಹಿಂದೆ ಎಷ್ಟೆಲ್ಲ ಇದೆ ಅಂದರೆ, ಈ ದಂಪತಿಗಳು, ಆಮೇಲೆ ಇವರು ತಮ್ಮ, ಇವರ ಮಕ್ಕಳು, ಇವರೆಲ್ಲರೂ ನಮ್ಮನ್ನು ಈ ಎಲ್ಲ ವೈದಿಕರು ಕೇಳಿರೋ ಗೊತ್ತು. ಈ 5 ದಿವಸ ಪಾರಾಯಣ ಮಾಡ್ತಾರೆ, 6ನೇ ದಿವಸ ಹೋಮವನ್ನು ಮಾಡ್ತಾರೆ. ಆ 5 ದಿವಸ ಅವರು ಆತಿಥ್ಯ ಮಾಡುವ ವಿಧಾನವನ್ನು ನೋಡಿದರೆ ಗುರುಗಳೇ ಮನಸ್ಸು ತುಂಬಿ ಬರ್ತದೆ. ಅಷ್ಟು ಹೃತ್ಪೂರ್ವಕವಾಗಿ ಎಲ್ಲ ಗೃಹಿಣಿಯರು. ಬೆಳಗ್ಗೆ ಒಂದು ಮಾತನ್ನು ಹೇಳಿದ್ದೆ ನಾನು. ಕಾಳಿದಾಸ ಬಂದು ಮನೆಯನ್ನು ನೋಡಿದಾಗ, ಒಂದು ಆ ರಾಜನ ಆಸ್ಥಾನವನ್ನಲ್ಲಿ ಆ ರಾಜ್ಯವನ್ನು ನೋಡಿದಾಗ, ಆ ಅರಮನೆಯನ್ನು ನೋಡಿದಾಗ ಕಾಳಿದಾಸನಿಗೆ ಅನ್ನಿಸ್ತಂತೆ ಪುರುಷಾರ್ಥ ಸಾರ ಪ್ರತಿಭಾತಿ ಭಾಮಿನಿ. ಈ ಎಲ್ಲ ರಾಜಮನೆಯ ಹೆಣ್ಮಕ್ಕಳನ್ನು, ಸೊಸೆಯರನ್ನು ನೋಡಿದರೆ ಪುರುಷಾರ್ಥದ ಸಾರ ಇದ್ದಾಗ ಕಾಣ್ತದೆ. ಅದೇನಾದರೂ ಅನ್ವಯ ಆಗೋದಿದ್ದರೆ ಈ ಮನೆಯ ಹೆಣ್ಣು ಮಕ್ಕಳಿಗೆ ಖಂಡಿತ ಹೌದು. ಅಂತಹ ಒಂದು ಪುರುಷಾರ್ಥ ಸಾರವನ್ನು ಹೊಂದಿಕೊಂಡಿರುವ ಎಲ್ಲ ಗೃಹಿಣಿಯರು ಇಷ್ಟು ಪ್ರೀತಿಯಿಂದ ಕೇಳಿದಾಗ ಯಾವ ಮನಸ್ಸನ್ನು ನಾನು ಸನ್ಮಾನ ಬೇಡ ಅಂತ ಹೇಳಿದೆ. ಹಾಗಾಗಿ ನಾನು ಪ್ರೀತಿಯಿಂದ ಒಪ್ಪಿಕೊಂಡೆ. ಹಾಗಾಗಿ ನನಗನ್ನಿಸ್ತದೆ ಈ ಸನ್ಮಾನಕ್ಕೊಂದು ಮಾನ ಇವತ್ತು ಬಂತು. ಯಾಕೆಂದರೆ ನಿಮ್ಮ ಕೈಯಿಂದ ನನ್ನೊಂದು ಶ್ರೇಯಸ್ಸನ್ನು ಬಯಸಿ ಹೃತ್ಪೂರ್ವಕವಾಗಿ ಶಾಲನ್ನು ಹೊದಿಸಿದರಲ್ಲ,
ಹಾಗೆ ಅಭಿವ್ಯಕ್ತಿಯಲ್ಲಿ ನಿಮ್ಮ ಅನಿಸಿಕೆಯನ್ನು ಇಷ್ಟು ಸೊಗಸಾಗಿ ಹೇಳಿದ್ರಲ್ಲ, ಇನ್ನು ಯಾವ ಸಭೆಯಲ್ಲಿ ಸನ್ಮಾನ ಮಾಡದೇ ಹೋದರೂ ತೊಂದರೆ ಇಲ್ಲ. ಅಷ್ಟು ಒಂದು ಒಳ್ಳೆಯ ಸಭೆ ಈ ಒಂದು ಸನ್ಮಾನದ ಸಭೆ. ಅದಕ್ಕೆ ನಾನು ಒಂದು ಅರ್ಥದಲ್ಲಿ ಕೃತಾರ್ಥನಾಗಿದ್ದೇನೆ ಅಂತ ನಾನು ನಿಮ್ಮ ಮುಂದೆ ತಿಳಿಯಪಡಿಸ್ತೇನೆ. ರಾಮಾನಂದರ ಬಗ್ಗೆ ಹೇಳುವಾಗ ನನಗೆ ಬ್ರಹ್ಮಾನಂದರಿಗೂ ಅವರಿಗೂ ಬರುವ ಹೋಲಿಕೆ ಒಂದು ನೆನಪಾಗ್ತದೆ. ಮನಸಿ ವಚಸಿ ಕಾಯೇ ಪುಣ್ಯ ಪೀಯೂಷಪೂರ್ಣ ತ್ರಿಭುವನಮುಪಕಾರಂ ಶ್ರೇಣಿಭಿಃ ಪ್ರೀಣಯಂತಹ ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತ ಸಂತಿ ಸಂತಃಕಿಯಂತಹ. ಭರ್ತೃಹರಿ ಶತಕದಲ್ಲಿ ಕೇಳ್ತಾನೆ, ಬೇರೆಯವರಲ್ಲಿರೋ ಗುಣವನ್ನು ಆಸ್ವಾದನೆ ಮಾಡುತ್ತಾ ಮನಸ್ಸಿನಲ್ಲಿ, ಮಾತಿನಲ್ಲಿ ಹಾಗೂ ಶರೀರದಲ್ಲಿ ಅಮೃತತ್ವವನ್ನು ತುಂಬಿಟ್ಟುಕೊಂಡು ಪರರ ಉಪಕಾರಕ್ಕೋಸ್ಕರವಾಗಿ ಅನುಗ್ರಹ ಸಾಮರ್ಥ್ಯವನ್ನು ಹೊಂದಿದಂತಹ ಒಬ್ಬ ಯೋಗ್ಯತಾವಂತ ಅಥವಾ ಒಬ್ಬ ಸಂತ ಎಲ್ಲಿರ್ಬೋದು, ಎಷ್ಟಿರ್ಬೋದು ಅಂತ ಕೇಳ್ತಾನೆ. ಇವತ್ತು ಭರ್ತೃಹರಿ ಹತ್ರ ನಾನು ಹೇಳ್ತೇನೆ, ಎಷ್ಟಿದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ಇವತ್ತು ನಮ್ಮ ಮುಂದೆ ಅಂಥ ಸಂತರಿದ್ದಾರೆ. ಯಾಕೆಂದರೆ ರಾಮಾನಂದರ ಪರಂಪರೆಯ ಒಂದು ವಿಶಿಷ್ಟವಾದಂತಹ ಆ ಅರಳುವಿಕೆಯನ್ನು, ಆ ಒಂದು ಝರಿಯನ್ನು ಮಕ್ಕಳ ಮೇಲೋ ಸಮಾಜದ ಮೇಲೋ ಹೇಳಿ ತಿದ್ದುವಂತಹ ಪ್ರಭುತ್ವವನ್ನು ಪಡೆದ ಯತಿಗಳ ನೀವಿದ್ದೀರಲ್ಲ, ಹಾಗಾಗಿ ನಮ್ಮ ಭಾಗ್ಯ ಇದು. ಅಂತಹ ಒಂದು ಸನ್ಮಾನದ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದ ಈ ಕುಟುಂಬಕ್ಕೂ, ಸನ್ಮಾನವನ್ನು ಅನುಗ್ರಹಿಸಿದ ನಿಮಗೂ, ಹಾಗೂ ಎಲ್ಲ ರೀತಿಯಾದಂತಹ ಸನ್ಮಾನಕ್ಕೆ ಪ್ರೋತ್ಸಾಹ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು, ನಿಮಗೆ ಅಭಿವಂದನೆಯನ್ನು, ಉಳಿದವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನ್ನ ಮನಸ್ಸಿನಲ್ಲಿ ಒಂದು ವಿಶೇಷತೆಯನ್ನು ನಾನು ಗುರುತಿಸಿಕೊಂಡೆ. ಇಷ್ಟು ದೀರ್ಘವಾದ 43 ವರ್ಷದ ಪೌರೋಹಿತ್ಯದಲ್ಲಿ ಯಾವುದೇ ಒಬ್ಬ ನಮ್ಮ ಶಿಷ್ಯವೃಂದದಲ್ಲಿ ಯಾರಾದರೂ ಇಂತಹ ಒಂದು ಕಾರ್ಯವನ್ನು ಮಾಡಿಯಾನು ಅಂತ ಪ್ರಶ್ನಾರ್ಥಕ ಚಿಹ್ನೆ ಇತ್ತು. ವಸಿಷ್ಠರು ಏನೋ ಹೇಳಿದ್ರಂತೆ, ನನಗೆ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ನರಕಾಯ ಮತಿಶ್ಚೇತ್ ಸ್ಯಾತ್ ಪೌರೋಹಿತ್ಯಂ ಸಮಾಚಾರ. ವಸಿಷ್ಠರ ಹೆಸರಿನಲ್ಲಿ ಬೇರೆ ಯಾರೋ ಹೇಳಿದ್ದಿರಬಹುದು ಅಥವಾ ವ್ಯಾಖ್ಯಾನಕಾರರು ಹೇಳಿಬಹುದು. ಪೌರೋಹಿತ್ಯ ಅನ್ನುವುದು ನಿನಗೆ ನರಕಕ್ಕೆ ಬುದ್ಧಿ ಇದ್ದರೆ ಅಥವಾ ನರಕದ ಮನಸ್ಸಿದ್ದರೆ ಪೌರೋಹಿತ್ಯವನ್ನು ಮಾಡುವಂಥ. ಭಾಳ ಸಲ ಹಾಗೆ ಅನ್ನಿಸ್ತದೆ ನಮಗೆ. ನಾನು ನನ್ನ ಶಿಷ್ಯವರ್ಗ ಅಂತ ಹೇಳೋದಲ್ಲ, ಲೋಕದಲ್ಲಿ ಹಾಗೆ ಕಾಣ್ತದೆ. ಗುರು ಶಿಷ್ಯ ಸಂಬಂಧವನ್ನು ನೋಡಿದಾಗ ಯಾಕಾರು ಈ ಪುರೋಹಿತ ಭಟ್ರು ಸಿಕ್ಕಿದನ ಅಂತ ಹಣೆ ಮುಟ್ಕೊಳ್ಳೋ ಇದ್ದಾರೆ. ನಮಗೆ ಎಷ್ಟೋ ಈ ಶಿಷ್ಯ ಅಂತ ಇದ್ದಲೇ ಹಬ್ಬದಲ್ಲಪ್ಪ, ಇದು ಭಾರಿ ದೊಡ್ಡ ಸಮಸ್ಯೆ ಅಂತ ನಮಗೆ ಅನ್ನಿಸ್ತದೆ. ಅಂದರೆ ಈ ಪರಸ್ಪರ ಹೊಂದಾಣಿಕೆ, ಈ ಒಂದು ಮನೋಭಾವ ನಮಗಿರೋದಿಲ್ಲ. ಆವಾಗೆಲ್ಲ ನನಗೆ ಅನ್ನಿಸ್ತದೆ ಈ ಪೌರೋಹಿತ್ಯ ಸ್ವಲ್ಪ ಹೆಚ್ಚಾತು. ನಾವು ಸುಮ್ಮನೆ ಗಣಪತಿ ಭಟ್ರು ಹಂಗಿದ್ರೆ ಭಾಳ ಚಲೋ ಅಂತ. ಅವ್ರು ಪೌರೋಹಿತ್ಯನೇ ಮಾಡೋದಿಲ್ಲ. ಒಂದು ಸ್ವಾರಸ್ಯ ಅಂದರೆ ಅವರು ಅವಕಾಶ ಇದ್ದರೆ, ಅಂದರೆ ಪೌರೋಹಿತ್ಯ ಅಂದರೆ ಈ ಹವ್ಯಕ ಪರಂಪರೆಯಲ್ಲಿ ನಡೆದು ಒಂದು ಗುರು ಶಿಷ್ಯರ ಸಂಬಂಧದ ಪೌರೋಹಿತ್ಯ, ಮತ್ತು ಈ ಯಜ್ಞಯಾಗದಲ್ಲಿ ತೊಡಗಲಿಲ್ಲ ಅಂತಲ್ಲ. ಅವರಿಗೆ ಸೌಡಿ ಇದ್ದರೆ ಬರ್ತಿ ಅಂದರು, ಇಲ್ದವ್ರು ಇಲ್ಲ, ಯಾರು ಹೇಳಿದ್ರು ಬರ್ತಿರಲಿಲ್ಲ ಅವರು. ಅವರಿದ್ದೊಂದು ನಿಯಮ. ಯಾಕೆಂದರೆ ಜವಾಬ್ದಾರಿ ಇಲ್ಲ. ಅವ್ರ ಪೌರೋಹಿತ್ಯವನ್ನು ಸ್ವಲ್ಪ ದೂರ ಇಟ್ಟಿದ್ದಾರೆ. ಭಾಳ ಜನ ಯಾರು ಹೇಳಿದರೂ ಅವರು ಆ ಪೌರೋಹಿತ್ಯ ಪರಂಪರೆಯಿಂದ ಸ್ವಲ್ಪ ದೂರನೇ ಇದ್ದಾರೆ. ಹಾಗೆ ಆ ಪೌರೋಹಿತ್ಯ ನನಗೆ ಅನ್ನಿಸ್ತದೆ ಅವ್ರು ಹಾಗೇ ಇರಬೇಕಾಗಿತ್ತು ಅಂತ. ಒಂದೇ ದಿವಸ 5-6 ಒತ್ತಡ ಬಂದುಬಿಟ್ರೆ ಹಾಗೆ ಅನ್ನಿಸೋದು ಹೌದು, ನಮಗೆ ಹಾಗೇ ಇರಬೇಕಾಗಿತ್ತು. ಆದರೆ ಇನ್ನೊಂದು ಒಳ ಮನಸ್ಸಿನಲ್ಲಿ ಆ ವಸಿಷ್ಠರು ಹೇಳಿದ್ದು ಯಾಕಿರ್ಬೋದು ಅಂತ ಚಿಂತನೆ ಮಾಡಿದಾಗ ಬಹುಶಃ ವಸಿಷ್ಠರು ಹೇಳಲಿಕ್ಕೆ ಏನೋ ಒಂದು ಅರ್ಥ ಇದೆ. ವಸಿಷ್ಠರಲ್ಲಿ ಅವ್ರ ಬಾಯಿಂದ ಬೇರೆ ಯಾರೂ ಹೇಳಲಿ. ಆ ಪೌರೋಹಿತ್ಯಕ್ಕೊಂದು ವಿಶೇಷತೆ ಇದೆ. ನಾಳೆ ರಾಮನಂತಹ ಒಬ್ಬ ವ್ಯಕ್ತಿಗೆ ಪವಿತ್ರವನ್ನು ಕೊಡುವ ಯೋಗ್ಯತೆ ಇದ್ದರೆ ಅದು ವಸಿಷ್ಠರಿಗೆ ಮಾತ್ರ. ವಸಿಷ್ಠರು ಅವನಿಗೆ ಪವಿತ್ರ ಕೊಟ್ಟರಲ್ಲ, ಅಂಥ ಶಿಷ್ಯನನ್ನು ಕಂಡ್ರಲ್ಲ. ನನಗೆ ಆ ಅಪೇಕ್ಷೆ ಬಹಳ ದಿವಸದಿಂದ ಇತ್ತು. ಯಾರಾದರೂ ಒಬ್ಬ ಸತತವಾಗಿ ಮಹಾರುದ್ರಾನುಷ್ಠಾನವನ್ನು, ಚಂಡೀ ಹೋಮವನ್ನು ಅತ್ಯಂತ ಶಾಸ್ತ್ರೀಯವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಂಥ ಒಬ್ಬ ಯಜಮಾನನಿಗೆ ಪವಿತ್ರವನ್ನು ಕೊಟ್ಟರೆ ಆ ಪವಿತ್ರ ಅನ್ನುವುದು ಸಾರ್ಥಕತೆಯನ್ನು ಪಡೆಯುವುದರ ಜೊತೆಗೆ ಭಾಳ ಜನರಿಗೆ ಮಾರ್ಗದರ್ಶನ ಆಗ್ತದೆ. ಹಾಗಾಗಿ ಇವನೊಬ್ಬನಲ್ಲ, ನಮ್ಮ ಎಲ್ಲ ಶಿಷ್ಯರಿಗೂ ಸಹ ಆ ಪವಿತ್ರ ಕೊಡುವಂತಹ ಹೆಮ್ಮೆ ನನಗೆ ಬಂದರೆ ನನ್ನ ಪೌರೋಹಿತ್ಯ ಸಾರ್ಥಕ ಅಂತ ನಾನು ಅರ್ಥ ಮಾಡ್ಕೊಳ್ತೇನೆ. ಅಂತಹ ಒಂದು ಒಳ್ಳೆಯ ಅನುಷ್ಠಾನವನ್ನು ಈ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಹೊಗಳುವ ವಿಷಯ ಅಲ್ಲ, ವಸ್ತುಸ್ಥಿತಿ. ಇದ್ದಿದ್ದು ಹೇಳದೇ ಇದ್ದರೂ ದೋಷ, ಇಲ್ಲದೇ ಇದ್ದಿದ್ದು ಹೇಳಿದರೂ ದೋಷ. ಹಾಗಾಗಿ ಯಥಾ ವಸ್ತುಸ್ಥಿತಿಯನ್ನು ಹೇಳಬೇಕಾದ್ರೆ ಆ ರೀತಿಯಾದಂತಹ ಒಂದು ಪರಂಪರೆಯನ್ನು, ಆಚರಣೆಯನ್ನು ಇಟ್ಕೊಂಡು ಸ್ವತಃ ನೀವು ಹೇಳಿದ ಆ ಎಲ್ಲ ಗುರುತಿಸುವಿಕೆ, ಹವ್ಯಕರ ಏನು ಪರಂಪರೆ, ನಾವು ಹವ್ಯಕರು ಅಂತ ಬ್ರಾಹ್ಮಣ್ಯವನ್ನು ನಮ್ಮನ್ನು ಗುರುತಿಸುವ ಪರಂಪರೆ ಇದ್ದರೆ ಇವರ ಮನೆಯಲ್ಲಿ ಇವತ್ತಿಗೂ ಜೀವಂತವಾಗಿದೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಇವರೆಲ್ಲರೂ ಸಂಧಾನ ಮಾಡುವಂಥವರೇ. ಒಂದು. ಎರಡನೆಯದು, ಈ ಗುರು ಶಿಷ್ಯ ಸಂಬಂಧ ಎಲ್ಲ ಶಿಷ್ಯರಿದ್ದೀರಿ ನೀವು, ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಪ್ರೀತಿಯಿಂದ ಹೇಳುವ ಮಾತು ಇದು. ಈ ಭಾರತೀಯ ಸಂಸ್ಕೃತಿ, ಆಂಗ್ಲ
ಭಾಷೆಯನ್ನೇ ಇಟ್ಕೊಳ್ಳುವ. ಭಾರತೀಯ ಸಂಸ್ಕೃತಿ ನಿಂತಿದ್ದು ಎರಡು ಜ್ವಲಂತವಾದ ಜೀವಂತವಾದ ಸತ್ಯದಿಂದ ಅಂತ. ಒಬ್ಬ ಕವಿ ಹೇಳ್ತಾನೆ, ಒಬ್ಬ ಮಹಾತ್ಮ ಹೇಳ್ತಾನೆ, ಎರಡು ಯಾವುದಪ್ಪ ಸಂಸ್ಕೃತಿ ಅಂತ ಕೇಳಿದರೆ, ಒಂದು ದೇವ ಮತ್ತು ಭಕ್ತನ ಸಂಬಂಧ, ಒಂದು ದೃಷ್ಟಿ ಅಂತ ಇಟ್ಕೊಳ್ಳುವ. ಇನ್ನೊಂದು ಗುರು ಮತ್ತು ಶಿಷ್ಯ ಸಂಬಂಧ. ಈ ಎರಡು ಸಂಬಂಧದಿಂದ ನಮ್ಮ ಈ ಸಂಸ್ಕೃತಿ ಜೀವಂತವಾಗಿದೆ ಅಂತ. ಅದರಲ್ಲಿ ಆ ದೇವ ಮತ್ತು ಭಕ್ತನ ಸಂಬಂಧ ನಮಗೆ ಎಲ್ಲರಿಗೂ ಸಂಬಂಧಪಟ್ಟಿದ್ದು, ಗುರು ಶಿಷ್ಯ ಅನ್ನೋದಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಆದರೆ ಇನ್ನೊಂದು ಕಣ್ಣಿದೆಯಲ್ಲ, ಅದು ಗುರು ಮತ್ತು ಶಿಷ್ಯರ ಸಂಬಂಧ, ಅದು ನಮ್ಮ ಬಾಂಧವ್ಯಕ್ಕೆ ಸಂಬಂಧಪಟ್ಟಿದ್ದು. ಆ ದೃಷ್ಟಿಯನ್ನು ನಾವು ಉಳಿಸಿಕೊಳ್ಳಬೇಕು ಅಂತಾದರೆ ಗುರು ಶಿಷ್ಯರ ಸಂಬಂಧ ಅತ್ಯಂತ ಸಮೃದ್ಧವಾಗಿರಬೇಕು, ಚೆನ್ನಾಗಿರಬೇಕು. ಹಾಗಾಗಿ ದೇವ ಮತ್ತು ಭಕ್ತನ ಸಂಬಂಧ, ಗುರು ಮತ್ತು ಶಿಷ್ಯರ ಸಂಬಂಧ, ಇದು ನಮ್ಮ ಸಂಸ್ಕೃತಿಯ ಸಾರ ಅಥವಾ ಜೀವಂತವಾದಂತಹ ಸತ್ಯ ಅಂತಾದರೆ, ಒಂದು ಸತ್ಯವನ್ನು ಎಲ್ಲರೂ ಸೇರಿ ಪಾಲಿಸೋಣ, ಇನ್ನೊಂದು ಸತ್ಯವನ್ನು ನಾವಿಬ್ಬರೂ ಸೇರಿ, ಗುರು ಶಿಷ್ಯರೆಲ್ಲರೂ ಸೇರಿ ಅದನ್ನು ಸಂರಕ್ಷಿಸೋಣ ಅಂತ ಪ್ರೀತಿಯಿಂದ ಶಿಷ್ಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಪೌರೋಹಿತ್ಯಕ್ಕೆ ಅತ್ಯಂತ ಮೇಲ್ಮಟ್ಟವಾದ ಸ್ಥಾನವನ್ನು ಕೊಟ್ಟಂತಹ ಸೋಮದೇವ ಒಂದು ಮಾತನ್ನು ಹೇಳ್ತಾನೆ. ಹೇಗಿರಬೇಕು ಪುರೋಹಿತ ಅಥವಾ ಆಚಾರ್ಯ ಅಥವಾ ಗುರು ಅಂತ ಕೇಳಿದರೆ, ಪುರೋಹಿತೋ ಹಿತೋ ವೇದ ಸ್ಮೃತಿಜ್ಜ ಸತ್ಯವಾಕ್ ಶುಚಿ ಬ್ರಹ್ಮಣ್ಯೋ ವಿಮಲಾಚಾರೋ ಪ್ರತಿಹರ್ತಾಪದಾಂ ರುಜು ಪ್ರತಿಕರ್ತಾಪದಾಂ ರುಜು. ರೋಮಾಂಚನ ಆಗ್ತದೆ ಶಬ್ದವನ್ನು ಕೇಳುವಾಗ, ಹೇಳುವಾಗ. ಮೊದಲನೇದು ಹೇಳ್ತಾನೆ ಸ್ಮೃತಿಜ್ಞ, ಎಲ್ಲ ಸ್ಮೃತಿಗಳವನಿಗೆ ಕಲ್ಪನೆ ಇರಬೇಕು. ವಿಮಾಕಾಂತ ಭಟ್ರು ಹೇಳಿದಂಥ ವ್ಯುತ್ಪತ್ತಿ, ಎಲ್ಲಿ ಅಲ್ಪಪ್ರಾಣ ಎಲ್ಲಿ ಮಹಾಪ್ರಾಣ. ಕೆಲವೊಮ್ಮೆ ಸತ್ಯ ಹೇಳಿದರೆ ಯಜಮಾನಿಗೂ ಬೇಸರ ಆಗ್ತದೆ ಉಮಾಕಾಂತ ಭಟ್ರೆ. ಹಾಗಾಗಿ ನಾವು ಎಷ್ಟೋ ಸಲ ಅದನ್ನು ಗುಪ್ತವಾಗಿಯೇ ಇಡ್ತೇವೆ. ಯಾಕೆಂದರೆ ಭಾವುಕ, ಆ ಭಾವನೆಗೆ ಪೆಟ್ಟು ಬಿದ್ದು ಹೋಗ್ತಲಿ, ಹಾಗೆ ಸುಮ್ಮಂಗಿರಕ್ಕಾಗ್ತಲಿ. ಹಾಗೆ ನಾನು ಸ್ಮೃತಿಜ್ಞನಾಗಿರಬೇಕು. ಅಂದರೆ ಯಾವುದೇ ವಿಷಯ ಭಾವನೆಗೆ ಸಂಬಂಧಪಟ್ಟಿದ್ದಾದರೂ ಅದಕ್ಕೊಂದು ಸ್ವಚ್ಛತೆ, ಅದಕ್ಕೊಂದು ಶುದ್ಧಿ ಇರಬೇಕು. ಅದು ಮೊದಲನೆಯದು ಸ್ಮೃತಿಜ್ಞ. ಆಮೇಲೆ ಪುರೋಹಿತೋ ಹಿತೋ ವೇದ, ಅವನು ವೇದವನ್ನು ತಿಳಿದುಕೊಂಡಿರಬೇಕು, ಶಿಷ್ಯರ ಹಿತವನ್ನು ಬಯಸುವವನಾಗಿರಬೇಕು. ಸತ್ಯವಾಕ್ ಇರಬೇಕು. ಸಾಮಾನ್ಯವಾಗಿ ಇದನ್ನು ಒಂದು ಅರ್ಥದಲ್ಲಿ ನಾವು ಇಟ್ಕೊಳ್ಳೋಣ. ಸತ್ಯವಾಕ್ ಅಂದರೆ ಆ ಕಾರ್ಯಕ್ರಮದಲ್ಲಿ ಸತ್ಯತೆಯನ್ನು ಕಾಪಾಡಿಕೊಂಡು ಬರಬೇಕು. ಶುಚಿರ್ಭೂತನಾಗಿರಬೇಕು. ಬ್ರಹ್ಮಣ್ಯ, ಬ್ರಹ್ಮವನ್ನು ತಿಳಿಯುವ ಅರ್ಹತೆ ಪುರೋಹಿತನಿಗಿರಬೇಕು. ಬ್ರಹ್ಮಣ್ಯ ವಿಮಲಾಚಾರ, ಸರಿಯಾದ ಆಚಾರ, ಬ್ರಹ್ಮಣ್ಯ ವಿಮಲಾಚಾರ, ಶುಚಿ ಸತ್ಯವಾನ್ ಪ್ರತಿಹರ್ತಾಪದಾಂ ರುಜು. ಈ ಶಿಷ್ಯನಿಗೆ ಅಥವಾ ತಾನು ನಡೆಸುವ ಅನುಷ್ಠಾನದ ಬಲದಿಂದ ಆ ಅನುಷ್ಠಾನವನ್ನು ಮಾಡಿದ ಯಜಮಾನನಿಗೆ ಬಂದ ಆಪತ್ತನ್ನು ದೂರೀಕರಿಸುವ ಶಕ್ತಿ ಇರಬೇಕು, ಅಥವಾ ಅದನ್ನು ಪ್ರತಿಕರ್ತೃವಾಗಿ ಮಾಡುವಂಥ ಯೋಗ್ಯತೆ ಇರಬೇಕು. ಪ್ರತಿಕರ್ತಾ ಶಕ್ತಿ ಯಾರಲ್ಲೂ ಇಲ್ಲ ಬಿಡಿ, ಯಾಕೆಂದರೆ ಆ ಕಾಲವೂ ಅಲ್ಲ ಯುಗವೂ ಅಲ್ಲ. ಆದರೆ ಪ್ರತಿಹರ್ತ, ಆ ಆಪತ್ತನ್ನು ಪರಿಹರಿಸುವಂಥ ಯೋಗ್ಯತೆ ಇದ್ದರೆ ಅವನನ್ನು ಪುರೋಹಿತ ಅಂತ ಕರೀತಾರೆ. ಇದು ಪುರೋಹಿತನ ಲಕ್ಷಣ. ಬಹಳ ಜನರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ, ಮನಸ್ಸಿನಲ್ಲಿ ಒಂದು ಚಿಂತನೆ ಇರ್ತದೆ. ಬಾಕಿ ಎಲ್ಲ ಹೌದು, ಎಮ್ಮನೆ ಪುರೋಹಿತ ಭಟ್ರು ಹಿಂಗಿರಲಾಗಿತ್ತು ಅಂತ. ನಿಮಗೆ ಅಂತಲ್ಲ, ಲೋಕದಲ್ಲಿ ಇರುವ ವ್ಯವಹಾರ, ಪುರೋಹಿತ ಭಟ್ರು ಹಿಂಗಿರಕ್ಕಾಯಿತು ಅಂತ. ಆದರೆ ಅದು ಆ ಪುರೋಹಿತನಿಗೆ ಮತ್ತೊಂದು ಮಗ್ಲಲ್ಲಿ ಒಂದು ಚಿಂತನೆ ಇರ್ತದೆ, ನನ್ನ ಶಿಷ್ಯ ಹೀಗಿರಬೇಕಾಗಿತ್ತು ಅಂತ. ಅಂದರೆ ಪುರೋಹಿತ ಹೀಗಿರಬೇಕು ಅಂತ ಬಯಸುವ ವ್ಯಕ್ತಿ ಶಿಷ್ಯ ತಾನು ಹೇಗಿರಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವುದಲ್ಲ ಸೂಕ್ಷ್ಮ. ಅಂತಹ ಸೂಕ್ಷ್ಮತೆ ಇದ್ದಾಗ ಸಂಬಂಧ ದೃಢೀಕರಣವಾಗ್ತದೆ, ಗಟ್ಟಿಯಾಗ್ತದೆ. ಹಾಗಾಗಿ ಗುರು ಸಂಬಂಧದ ಶಿಷ್ಯ, ನೀವು ನಿಮ್ಮ ಮನೆಗೆ ಬಂದಾಗ ಎಲ್ಲ ಶಿಷ್ಯರು ಪ್ರೀತಿಯಿಂದ ಸ್ವಾಗತಿಸ್ತೀರಿ, ಸನ್ಮಾನ ಮಾಡ್ತೀರಿ, ಸಂಭಾವನೆ ಕೊಡ್ತೀರಿ, ಅದು ಇದು ಸಾಕಾಗ್ತದೆ. ಆದರೆ ಮತ್ತೆ ಪುನಃ ಇಲ್ಲಿ ಸನ್ಮಾನ ಮಾಡಿದ್ದು ಯಾಕೆ ಅಂತ ಕೇಳಿದರೆ, ನಮ್ಮ ಸಂಬಂಧ ಗಟ್ಟಿಯಾಗಿದೆ, ಇದು ಗಟ್ಟಿಯಾಗಿ ಉಳಿತದೆ, ಇದು ಸಮಾಜಕ್ಕೊಂದು ಮಾದರಿಯಾಗಿರಬೇಕು ಅನ್ನುವುದನ್ನು, ಆ ದೃಢತೆಯನ್ನು ತೋರಿಸುವುದಕ್ಕೋಸ್ಕರವಾಗಿ ನೀವು ಮಾಡಿದ್ದು ಈ ಸನ್ಮಾನ ಅಂತ ನಾನು ಅರ್ಥ ಮಾಡಿಕೊಳ್ತೇನೆ. ಅಂತಹ ಒಂದು ಸನ್ಮಾನವನ್ನು ನೀವು ಮಾಡಿರುವುದರಿಂದ ಗುರು ಸಂಬಂಧದ ಶಿಷ್ಯ, ಈ ಶಿಷ್ಯ ಮತ್ತು ಗುರುವಿನ ಪರಂಪರೆ ಹೀಗೆ ಮುನ್ನಡೆಯಲಿ, ಅದು ಅನೂಚಾನವಾಗಿ ಮುನ್ನಡೆಯುತ್ತಾ ಮುಂದೆ ಯಾವ ಸಂದರ್ಭಗಳಲ್ಲಿ ನಾವು ಮತ್ತೆ ಪುನಃ ನಮ್ಮನ್ನು ತೊಡಗಿಸಿಕೊಳ್ಳಬೇಕು, ಆ ಎಲ್ಲ ರೀತಿಯಾದ ಅನುಷ್ಠಾನಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳೋಣ, ಈ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ಶಿಷ್ಯರ ಕ್ಷೇಮಾಭ್ಯುದಯ ಶ್ರೇಯಸ್ಸನ್ನು ಸದಾ ಬಯಸುವ ಒಬ್ಬ ಪುರೋಹಿತನಾಗಿ ಕೊನೆಯದಾಗಿ 4 ಮಾತುಗಳನ್ನು ಆಶೀರ್ವಾದದ ರೂಪದಲ್ಲಿ ತಿಳಿಯಪಡಿಸ್ತೇನೆ. ನಾನು ಮೊನ್ನೆ ಒಂದು ಗ್ರಂಥವನ್ನು ಓದುವಾಗ ಗುರುಗಳೇ ನನಗೊಂದು ಚೋದ್ಯ ಕಂಡಿತು. ಗುರು ಅಂದರೆ ಆಚಾರ್ಯನಾದವನು ಹೇಗಿರಬೇಕು ಅಂತ ಒಂದು ಪ್ರಶ್ನೆ ಬಂದರೆ,
ಆ ಪ್ರಶ್ನೆಗೆ ಒಂದು ಒಳ್ಳೆ ಮುನ್ನುಡಿಯನ್ನು ಉಲ್ಲೇಖವನ್ನು ಮಾಡ್ತಾರೆ ಶಾಸ್ತ್ರಕಾರರು. ಸುಂದರ, ಸುಮುಖ, ಆಮೇಲೆ ಸುಂದರ ಸುಮುಖ ಸ್ವಚ್ಛ, ಶುಚಿಶ್ಚ ಬಹುತಂತ್ರವಿತು. ಇದು ಒಬ್ಬ ಪುರೋಹಿತನಿಗಿರಬೇಕಾದ ಗುಣಗಳಂತೆ. ಈಗ ಒಂದೊಂದೇ ಬಿಡಿಸ್ತಾ ಹೋಗುವ ನಾವು. ಸುಂದರ ಅಂದರೆ ಎಮ್ಮನೆ ಭಟ್ರು ಚಲೋ ಇದ್ದರು ನೋಡಲೇ, ಅದಲ್ಲ. ಆ ಸುಂದರ ಶಬ್ದಕ್ಕೆ ಹಾಗೆ ಅರ್ಥ ಅಲ್ಲಂತೆ. ಚಲೋ ಇದ್ದರೆ ಅದೇನು ತಪ್ಪಲ್ಲ, ಇರಲಿ, ಭಾಳ ಜನ ಭಟ್ಟಕ್ಕೆ ಚಲೋ ಇರ್ತಪ್ಪ, ಇರಬೇಕು. ಆ ಸುಂದರ ಅನ್ನುವ ಶಬ್ದಕ್ಕೆ ಅವನು ಪೌರೋಹಿತ್ಯವನ್ನು ಮಾಡಲಿಕ್ಕೆ ಬೇಕಾದಂತಹ ವೇಷಭೂಷಣಗಳಿಂದ ಅನವದ್ಯನಾಗಿರಬೇಕು ಅಂತ. ಇದು ವಸ್ತ್ರ ಸಂಹಿತೆ. ಗಣಪತಿ ಭಟ್ರು ನಾವು ಎಲ್ಲರೂ ಹೇಳ್ತಾ ಇರ್ತೇವೆ, ಬೇಡ ಈ ದೊಡ್ಡ ಸಭೆಯಲ್ಲಿ ನಾನು ಹೇಳಬಾರ್ದು, ಹೇಗೆ ಬರೋ ಆ ಭಟ್ರು ನೋಡೋ, ಹೆಂಗೆ ಮಂಜರು ನೋಡೋ ಅಂತ ನಮ್ಮನೊಳಗೆ ಮಾತಾಡ್ಕೊಳ್ತೇವೆ. ಅಂದರೆ ಅಷ್ಟೇ ಗೊತ್ತಾಗ್ತದೆಲ್ಲ. ಸುಂದರ ಅನ್ನುವ ಶಬ್ದಕ್ಕೆ ಅನವದ್ಯ. ಸುಮುಖ, ಪ್ರಸನ್ನವದನಾಗಿರಬೇಕು. ಇದು ನೇರವಾಗಿ ಪುರೋಹಿತರಿಗೆ ಸಂಬಂಧಪಟ್ಟಿದ್ದು. ಮುಂದೆ ಯಜಮಾನಿಗೂ ಇದನ್ನೇ ಹೇಳ್ತಾನೆ ವ್ಯಾಖ್ಯಾನ ಮಾಡುವಾಗ, ಯಜಮಾನನೂ ಈ ಲಕ್ಷಣದಲ್ಲಿರಬೇಕು ಅಂತ. ಆ ಲಕ್ಷಣದಲ್ಲಿ ಇರಬೇಕು ಅಂತ ಹೇಳುವಾಗ ಆ ಸುಂದರ ಸುಮುಖ ಅಂದ್ರೇನು? ಪ್ರಸನ್ನವದನ, ಪ್ರಸನ್ನನಾಗಿರಬೇಕು. ಬೆಳಗ್ಗೆ ಹೋದ ಕೂಡಲೇ ಗಣಪತಿ ಭಟ್ರು ನಾವು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಒಂದು ವಿನೋದ ನಡೆಯಿತು. ಯಜಮಾನಂಗೆ ಬೆಳಗಿಂದನೇ ಮಾತಾಡ್ಸೋಂಗಿಲ್ಲ ರೋಬಟ್ರೆ, ಭಯಂಕರ ಬಿಗಿ ಆಗೋಜ, ಸಿಟ್ಟು ಬಂದೋಜು ಅಂತ. ಪುರೋಹಿತ ಭಟ್ರು ಮತ್ತು ಸಿಟ್ಟು ಮಾಡಿಬಿಟ್ರು ಆ ತಲಿ ಅಂದರು ಗಣಪತಿ ಭಟ್ರು. ಇಬ್ಬರಿಗೂ ಪ್ರಸನ್ನವದನ ಹೋಯ್ತು ಅಲ್ಲಿಗೆ. ಅಂದರೆ ಮುಂದೆ ಮಾಡುವ ಕಾರ್ಯಕ್ರಮ ಏನಾಗಬೇಕೋ ಅದು ಆಗಲಿಲ್ಲ. ಹಾಗೆ ವಾಸ್ತವಿಕವಾಗಿ ಪ್ರಸನ್ನವದನ. ಒಂದೊಂದು ಸಲ ನಾವು ಸಿಟ್ಟು ಮಾಡ್ತೇವೆ, ಅದು ಕಾರ್ಯಕ್ರಮಕ್ಕೋಸ್ಕರವಾಗಿ ಬಿಟ್ಟರೆ, ನಿಮ್ಮ ವೈಯಕ್ತಿಕವಾದಂತಹ ದ್ವೇಷಕ್ಕೋ ಇನ್ಯಾವುದೋ ಕಾರಣಕ್ಕಲ್ಲ. ಕಾರ್ಯಕ್ರಮ ಸರಿಯಾಗಬೇಕು, ಸ್ವಲ್ಪ ಗದರಿಸಬೇಕು, ಮಾತಾಡಿಸ್ತಾ ಇದ್ದುಬಿಟ್ರೆ ಸಂಕಲ್ಪ ಕೂತ್ಕೊಂಡಾಗ. ಹಾಗೆ ಅದು ಎರಡನೆಯದು. ಸುಮುಖ ಅಂದರೆ ಪ್ರಸನ್ನವದನ. ಸ್ವಚ್ಛ ಅಂದರೆ ಅಕಪಟ ವೃತ್ತಿ. ನೋಡಿ ಶಬ್ದ ನೋಡಿ, ಸ್ವಚ್ಛ ಅಂದರೆ ಅಕಪಟ ವೃತ್ತಿ. ಸಾಕು, ಇದ್ರ ವಿವರಣೆ ಬೇಡ. ಆಮೇಲೆ ಶುದ್ಧ, ಬಾಹ್ಯಾಂತರಂಗ ಶುದ್ಧ. ಬಾಹ್ಯಂತರಂಗ ಶುದ್ಧನಾಗಿರಬೇಕು. ನೀವು ಹೇಳಿದ್ರಲ್ಲ ಸ್ಥಾಲ್ಯನ್ನ ಪಾಕಾತ್, ಅದರ ರಹಸ್ಯ ಈ ಮಾತಿನಲ್ಲಿದೆ. ಒಳಗೂ ಹೊರಗೂ ಶುದ್ಧಿಯನ್ನು ಹೊಂದಿರಬೇಕು. ಆಮೇಲೆ ಬಹುತಂತ್ರವಿತ್. ಈ ಬಹುತಂತ್ರವಿತಾದಂತಹ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಆಚಾರ್ಯ ಪುರೋಹಿತನಾಗಲಿಕ್ಕೆ ಸಾಧ್ಯ. ಇದನ್ನೇ ಲಕ್ಷ್ಯದಲ್ಲಿಟ್ಕೊಂಡು ಮೀಮಾಂಸಾ ಶಾಸ್ತ್ರ ಹೇಳ್ತದೆ, ಆಚಿನೋತಿ ಚ ಶಾಸ್ತ್ರಾರ್ಥಂ ಆಚಾರೇ ಸ್ಥಾಪಯದ್ಯಪಿ ಸ್ವಯಮಪ್ಯಾಚರೇದ್ಯತ್ತು ಯಸ್ತು ತಮಾಚಾರ್ಯಂ ಪ್ರಚಕ್ಷತೆ. ಇನ್ನೊಂದು ನಮ್ಮದೇ ವಾಕ್ಯ, ಉಪನೀಯತು ಯಶಿಷ್ಯಂ ವೇದಮಧ್ಯಾಪಯೇದ್ವಿಜ ಸಕಲ್ಪಂ ಸ ರಹಸ್ಯಂಚ ತಮಾಚಾರ್ಯಂ ಪ್ರಚಕ್ಷತೆ. ಇದು ಆಚಾರ್ಯನ ಲಕ್ಷಣ. ಯಜಮಾನ ಹೇಗಿರಬೇಕು ಅಂತ ಹಿಂದೆ ಹೇಳಿದ ನಾಲ್ಕವನಲ್ಲಿರಬೇಕು. ಎರಡು ವಿಶೇಷವಾದ ಗುಣ: ಆಸ್ತಿಕನಾಗಿರಬೇಕು, ಶ್ರದ್ಧಾವಂತನಾಗಿರಬೇಕು. ಹೀಗಿದ್ದಾಗ ಮಾತ್ರ ಪೌರೋಹಿತ್ಯ ಅನ್ನುವುದು ಸುಂದರವಾಗಿ ಸುಗಮವಾಗಿ ನಡೆಯಲಿಕ್ಕೆ ಸಾಧ್ಯ. ಅಂತಹ ಒಂದು ಪೌರೋಹಿತ್ಯವನ್ನು ನಾವು ನಡೆಸಿಕೊಂಡು ಬಂದಾಗ ಆ ಪೌರೋಹಿತ್ಯ ಅನ್ನುವುದು ಅದೊಂದು ಶ್ರೇಷ್ಠವಾದ ಅತ್ಯುತ್ತಮವಾದಂತಹ ಫಲವನ್ನು ಕೊಡುವ, ಸ್ಥಾನವನ್ನು ಕೊಡುವ ಒಂದು ವಿಶಿಷ್ಟವಾದ ಗೌರವದ ಸಂಕೇತವಾಗಿ ನಮ್ಮ ಮುಂದೆ ನಿಲ್ಲುತ್ತದೆ. ಶಿಷ್ಯರು ಹಾಗಿದ್ದಾಗ ಅವರು ಶ್ರೇಯೋಭಿವೃದ್ಧಿಯನ್ನು ಕಾಣ್ತಾರೆ. ಅಂತಹ ಶ್ರೇಯೋಭಿವೃದ್ಧಿಯನ್ನು ಕಾಣುವ ಬಯಸುವ ಒಬ್ಬ ಪುರೋಹಿತ, ಅದನ್ನು ಶಿಷ್ಯರ ಶ್ರೇಯೋಭಿವೃದ್ಧಿಯನ್ನು ಬಯಸುವ, ಹಾಗೆ ಅದನ್ನು ಸಾಧಿಸಬೇಕು ಅನ್ನುವ ಶಿಷ್ಯ, ಇವರಿಬ್ಬರೂ ಒಟ್ಟಿಗೆ ಸೇರಿದರೆ ಅದು ನಿಜವಾದ ಗುರು ಶಿಷ್ಯ ಸಂಬಂಧ. ಈ ಸಂಬಂಧ ಹವ್ಯಕರಲ್ಲಿ ಮಾತ್ರ ಇದೆ. ಹೊರಗಡೆ ಇದನ್ನು ನಾವು ಕಾಣಲಿಕ್ಕಾಗೋದಿಲ್ಲ. ಗುರುಗಳೇ, ನಮಗೆ ಸಾಮಾನ್ಯವಾಗಿ ನೀವು ಭಾಳ ಕಡೆ ಆಶೀರ್ವಚನ ಮಾಡಿ ಓಡಾಡಿದ್ದೀರಿ. ಪುರೋಹಿತರು ಒಂದು ತಕ್ಷಣದಲ್ಲಿ ಯಾವುದೋ ಒಂದು ಬಂದು ಕರ್ಮಕಾಂಡವನ್ನು ಮಾಡುವವರು ಪುರೋಹಿತರು ಅಂತ ಲೋಕದ ವ್ಯವಹಾರ. ಹಾಗೆ ಬೆಂಗಳೂರಲ್ಲಿ 5 ಜನ ಪುರೋಹಿತರಿಗೆ ಹೇಳಿದ್ದೇನೆ ಅಂದರೆ 5 ಜನ ಭಟ್ರಿಗೆ ಹೇಳಿದ್ದೇನೆ. ಆದರೆ ಈ ಹವ್ಯಕ ಸಮಾಜದಲ್ಲಿ ಹಾಗಲ್ಲ. ಪುರೋಹಿತರಿಗೆ ಹೇಳಿದ್ದೇನೆ ಅಂದರೆ ಕುಲಪುರೋಹಿತ, ಅಲ್ಲಿಂದನೇ ಪ್ರಾರಂಭ ಆಯಿತು. ಕುಲದೇವತಾ ಪ್ರಸನ್ನ ಅಂದರೆ ಪುರೋಹಿತರಿಂದ ಪ್ರಾರಂಭ. ಈ ಪುರೋಹಿತ, ಕುಲಪುರೋಹಿತ ಅನ್ನುವಂಥ ಸಂಗತಿ ಇದೆಯಲ್ಲ, ಇದು ಹವ್ಯಕರಲ್ಲಿ ಮಾತ್ರ ಇವತ್ತಿಗೂ ಜೀವಂತವಾಗಿದೆ. ಶಿಷ್ಯರೆಲ್ಲರೂ ಗಮನಿಸಬೇಕು, ಇದನ್ನು ನಾವು ಉಳಿಸಿಕೊಳ್ಳಬೇಕು. ಈ ಕುಲಪುರೋಹಿತರಿಗಿರುವ ಸ್ಥಾನ ಅತ್ಯಂತ ವಿಶಿಷ್ಟವಾದದ್ದು. ಒಂದು ಸ್ವಾಮಿಗಳು ಈ ಮಾತನ್ನು ಹೇಳಿದರು. ನೀನು ಯಾವುದೋ ಒಂದು ಸಮಸ್ಯೆ, ಗಂಭೀರವಾದ ಸಮಸ್ಯೆ ಬಂದಾಗ ಅವ್ರ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರಂತೆ, ನೀನು ಪುರೋಹಿತರು ಹ್ಯಾಂಗೆ ಹೇಳ್ತರು ಹಾಂಗೆ ಮಾಡುವಂತ. ಅಂದರೆ ಎಷ್ಟು ದೊಡ್ಡ ಸ್ಥಾನ. ಹಾಗಾಗಿಯೇ ಹೇಳಿದ್ದಿರಬಹುದು, ಮಾತಾಪಿತೃ ಆಚಾರ್ಯವಾನ್ ಪುರುಷೋ ವೇದ ಅಂತ ಉಪನಿಷತ್ತುಗಳಲ್ಲೆಲ್ಲ ಹೇಳಿದ್ದು ಹಾಗೆ ಆ ಅರ್ಥದಲ್ಲಿ. ಹಾಗಾಗಿ ಆ ಪೌರೋಹಿತ್ಯ ಸ್ಥಾನ ಅನ್ನುವುದು ಅಷ್ಟು ಎತ್ತರದ್ದು. ಹಾಗಾಗಿ ಅದನ್ನು ನಾವು ಉಳಿಸಿಕೊಳ್ಳಬೇಕು.
ಅದನ್ನು ಮುನ್ನಡೆಸಬೇಕು, ಅದನ್ನು ಬೆಳೆಸಬೇಕು. ಈ ಜವಾಬ್ದಾರಿ ನಮ್ಮ ಸಮಾಜದ ಮೇಲಿದೆ ಅಂತ ಹೇಳುತ್ತಾ ಎಲ್ಲ ಶಿಷ್ಯರಿಗೂ ಆರಾಧನೆಯನ್ನು ಮಾಡಿದಂತಹ ಪರಮೇಶ್ವರ ಅಂದರೆ ಗೌರಿ ಶಂಕರರು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಅನುಗ್ರಹವನ್ನು ಮಾಡಲಿ. ಈ ಸಂಬಂಧವನ್ನು ಬಾಂಧವ್ಯವನ್ನಾಗಿ ಪರಿವರ್ತನೆಗೊಳಿಸಲಿ. ಈ ಒಂದು ಕುಟುಂಬದಲ್ಲಿ ಇನ್ನೂ ವಿಶೇಷವಾದ ದೇವ ಕಾರ್ಯ ನಡೆಯಲಿ. ಸನ್ಮಾನ ಮಾಡಿದ ನಿಮಗೆ ನಿಮ್ಮ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳುತ್ತಾ, ಗುರುಗಳೇ, ಯಜಮಾನರ ಪ್ರೀತಿ, ನಿಮ್ಮ ಶಕ್ತಿ, ನಿಮ್ಮೆಲ್ಲರ ಅಭಿವ್ಯಕ್ತಿ, ಇದರಿಂದ ಕೂಡಿದ ಭಕ್ತಿಪೂರ್ವಕವಾದಂತಹ ಈ ಸನ್ಮಾನ ಕಾರ್ಯಕ್ರಮ ನನಗೆ ತೃಪ್ತಿ ಕೊಟ್ಟಿದೆ. ನಮ್ಮ ಪರಂಪರೆ ಉಳಿಯುತ್ತದೆ ಎನ್ನುವ ನಂಬಿಕೆಯನ್ನು ನನಗೆ ಹುಟ್ಟಿಸಿದೆ. ಹಾಗೆ ನನ್ನ ಶಿಷ್ಯರು ಇನ್ನೂ ಅತಿಶಯವಾದಂತಹ ವಿಶೇಷವಾದಂತಹ ತಮ್ಮ ತಮ್ಮ ಮನೆಗಳಲ್ಲಿ ಅವರು ಹೇಳಿದ ನಿತ್ಯ ಕರ್ಮವನ್ನು, ನೈಮಿತ್ತಿಕ ಕರ್ಮಗಳನ್ನು, ಕಾಮ್ಯಕರ್ಮಗಳನ್ನು ಆಚರಿಸುತ್ತಾ ಒಂದು ಪೂರ್ಣವಾದ ಸುಖದ ಬಾಳನ್ನು ಬದುಕುವಂತಾಗಲಿ. ಆ ಬದುಕಿಗೆ ನಮ್ಮಿಂದ ಬೇಕಾದ ಪ್ರೋತ್ಸಾಹವೋ ಆಶೀರ್ವಾದವೋ ಸದಾ ಇರುತ್ತದೆ ಅಂತ ತಿಳಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.